ಆತ್ಮೀಯ ವಿದ್ಯಾರ್ಥಿಗಳೇ, ಸರಳ ಇತಿಹಾಸ, ಸುಲಭ ಇತಿಹಾಸ. ಸರಳವಾಗಿ ಪ್ರಥಮ ಮತ್ತು ದ್ವಿತೀಯ PUCಯ ಇತಿಹಾಸವನ್ನು ನಿಮ್ಮೆದುರಿಡುವ ಪ್ರಯತ್ನ. ಇವತ್ತು ದ್ವಿತೀಯ PUC ಇತಿಹಾಸದ ಮೊದಲನೆಯ ಅಧ್ಯಾಯ ಪೀಠಿಕೆ. ಈ ಭಾಗದ ಆರಂಭವನ್ನು ಅತ್ಯಂತ ಸರಳವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಪೀಠಿಕೆ ದ್ವಿತೀಯ PUCಯ ಇತಿಹಾಸದ ಶೀರ್ಷಿಕೆ ಭಾರತದ ಇತಿಹಾಸ, ಕರ್ನಾಟಕವನ್ನು ಒಳಗೊಂಡಂತೆ. ಮೊದಲನೆಯ ಅಧ್ಯಾಯ ಸುಮಾರು 8 ಅಂಕಗಳು ಈ ಪಾಠದಿಂದ ಬರುವಂತಹ ನಿರೀಕ್ಷೆ. ಪೀಠಿಕೆಯ ಪಾಠದ ಆರಂಭದಲ್ಲಿ ಭಾರತವನ್ನು ಒಂದು ಉಪಖಂಡ ಎಂದು ಕರೆಯುವರು. ಯಾಕೆ ಭಾರತವನ್ನು ಒಂದು ಉಪಖಂಡ ಎಂದು ಕರೆಯುವರು? ಯಾಕೆಂದರೆ ಭಾರತದಲ್ಲಿ ಅಗಾಧವಾದ ವೈವಿಧ್ಯತೆ ಇದೆ. ಒಂದು ಖಂಡದಲ್ಲಿರಬಹುದಾದಂತಹ ವೈಶಿಷ್ಟ್ಯತೆಗಳು ಭಾರತದಲ್ಲಿವೆ. ಹಾಗಾಗಿ ಭಾರತ ಒಂದು ಉಪಖಂಡ. ಭಾರತವನ್ನು ಕಲ್ಪನೆ ಮಾಡಿಕೊಳ್ಳಿ. ಭಾರತದ ಬೇರೆ ಬೇರೆ ದಿಕ್ಕಿನಲ್ಲಿ ಬೇರೆ ಬೇರೆ ದೇಶಗಳಿವೆ. ದಕ್ಷಿಣದಲ್ಲಿ ಶ್ರೀಲಂಕಾ ಇದೆ, ಉತ್ತರದಲ್ಲಿ ಚೀನಾ ಇದೆ, ಪೂರ್ವದಲ್ಲಿ ಬಾಂಗ್ಲಾದೇಶ ಇದೆ, ಭೂತಾನ, ನೇಪಾಳಗಳಿದ್ದಾವೆ, ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನವಿದೆ, ಅಫಘಾನಿಸ್ತಾನವಿದೆ. ಹೀಗೆ ಹಲವಾರು ದೇಶಗಳನ್ನು ತನ್ನ ನೆರೆಯ ದೇಶಗಳನ್ನಾಗಿ ಹೊಂದಿರುವ ಭಾರತ. ನಮ್ಮ ದೇಶದ ಇತಿಹಾಸ ಅಂತಂದರೆ ಆಗಿನ ಭಾರತದ ಪರಿಕಲ್ಪನೆಗೆ ನಾವು ಬರಬೇಕು. ಬಹಳ ವಿಶಾಲವಾದಂತಹ ಭಾರತ, ಇಂದಿನ ಪಾಕಿಸ್ತಾನ, ಬಾಂಗ್ಲಾದೇಶ ಇವೆಲ್ಲವನ್ನು ಒಳಗೊಂಡಿದ್ದಂತಹ ಭಾರತ. ಹಾಗೆ ನಾವು ಭಾರತದ ಇತಿಹಾಸವನ್ನು ಓದ್ತಿದ್ದೀವಿ ಅಂತಂದರೆ ಅದು ಭಾರತ ಉಪಖಂಡ. ಎಲ್ಲ ರಾಷ್ಟ್ರಗಳನ್ನು ಉಪಖಂಡ ದೇಶಗಳು ಅಂತ ಕರೀತಾರೆ. ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫಘಾನಿಸ್ತಾನ್ ಈ ಎಲ್ಲ ಭಾರತ ಉಪಖಂಡದ ದೇಶಗಳ ಇತಿಹಾಸವನ್ನು ಇದು ಒಳಗೊಂಡಿದೆ. ಭಾರತದ ಮೇರೆ ಅಥವಾ ಭಾರತದ ಗಡಿ ಎಲ್ಲಿಂದ ಎಲ್ಲಿಯವರೆಗಿದೆ, ಇದನ್ನು ವಿವರಿಸುವಂತಹ ಯಾವುದಾದರೂ ಗ್ರಂಥವಿದೆಯೇ ಅಂತ ನೋಡ್ತಾ ಬಂದಾಗ ವಿಷ್ಣು ಪುರಾಣ ಸಿಗತ್ತೆ. ವಿಷ್ಣು ಪುರಾಣ ಭಾರತದ ಮೇರೆಯನ್ನು ವರ್ಣನೆ ಮಾಡುತ್ತೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮಾಹ ಭಾರತೀ ಯತ್ರ ಸಂತತಿ. ಅಂದರೆ ಸಮುದ್ರದಿಂದ ಉತ್ತರಕ್ಕೆ, ಹಿಮಾದ್ರಿಯಿಂದ ದಕ್ಷಿಣಕ್ಕಿರುವಂತಹ ರಾಷ್ಟ್ರವೇ ಭಾರತ. 2 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ, ವಿಷ್ಣು ಪುರಾಣದ ಪ್ರಕಾರ ಭಾರತದ ಮೇರೆ ಏನು ಅಂತ. ನಾವು ಹೇಳಬೇಕಾಗಿರೋದು ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ. ಸಮುದ್ರದಿಂದ ಉತ್ತರಕ್ಕೆ, ಹಿಂದೂ ಮಹಾಸಾಗರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ದೇಶವೇ ಭಾರತ. ಇದು ವಿಷ್ಣು ಪುರಾಣ ಹೇಳುವಂತಹ. ಭಾರತಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಭಾರತವನ್ನು ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ನಮ್ಮ ದೇಶವನ್ನು. ಈ ಎಲ್ಲ ಹೆಸರುಗಳು ಹೇಗೆ ಬಂದವು? ದುಷ್ಯಂತ ಮತ್ತು ಶಕುಂತಲೆಯರ ಪುತ್ರ ಭರತ, ಭರತ ಚಕ್ರವರ್ತಿ. ಆತನಾಳಿದ ನಾಡು ಭಾರತ. ಆತನಾಳಿದ ಭೂಖಂಡ ಭರತಖಂಡ. ಆತನಾಳಿದ ಭೂ ಪ್ರದೇಶ ಭಾರತವರ್ಷ. ಭರತನಿಂದ ಭಾರತ, ಭರತಖಂಡ, ಭರತವರ್ಷ ಎಂಬ ಹೆಸರುಗಳು ಬಂದಿವೆ. ಜೈನ, ಬೌದ್ಧ, ಹಿಂದೂ ಕೃತಿಗಳಲ್ಲಿ ಭಾರತವನ್ನು ಜಂಬೂದ್ವೀಪ ಅಂತಲೇ ಕರೆದಿದ್ದಾವೆ. ಯಾಕೆಂದರೆ ಭಾರತ ನೇರಳೆಯ ಹಣ್ಣಿನ ಕೃತಿಯಲ್ಲಿತ್ತು.
ಈಗಿರುವ ಹಿಮಾಲಯದ ಭಾಗದಲ್ಲಿ ಸಮುದ್ರ ಇತ್ತು. ಭಾರತ ದ್ವೀಪ ನೇರಳೆಯ ಹಣ್ಣಿನ ಆಕೃತಿಯಲ್ಲಿತ್ತು. ಹಾಗಾಗಿ ಜಂಬೂ ದ್ವೀಪ ಅಂತ ಕೂಡ ಭಾರತವನ್ನು ಕರೀತಾರೆ. ಭಾರತದ ಮಧ್ಯಭಾಗದಲ್ಲಿ ವಿಂಧ್ಯ ಪರ್ವತ ಅದು ಹೋಗುತ್ತೆ. ನರ್ಮದಾ ನದಿ ಹರಿದಿದೆ. ವಿಂಧ್ಯ ಪರ್ವತದ ಉತ್ತರ ಭಾಗವನ್ನು ಆರ್ಯಾವರ್ತ ಅಂತ ಕರೀತಾರೆ. ಅಂದರೆ ಆರ್ಯರ ನಾಡು. ವಿಂಧ್ಯ ಪರ್ವತದ ದಕ್ಷಿಣ ಭಾಗವನ್ನು ದಕ್ಷಿಣಾಪಥ ಅಂತ ಕರೀತಾರೆ. ದ್ರಾವಿಡರ ನಾಡು ಎಂಬ ಅರ್ಥವೂ ಇದಕ್ಕಿದೆ. ಇಂಡಿಯಾ ಎಂಬ ಹೆಸರು ಹೇಗೆ ಬಂತು? ಗ್ರೀಕರು ನಮ್ಮ ದೇಶಕ್ಕೆ ಬಂದಾಗ, ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಸಿಂಧೂ ನದಿಯನ್ನು ಇಂಡೋಸ್ ಅಂತ ಕರೀತಾರೆ. ಗ್ರೀಕರು ಸಿಂಧೂ ನದಿಯನ್ನು ಇಂಡೋಸ್ ಎಂದು ಕರೆದಿದ್ದರಿಂದ ಆ ಇಂಡೋಸ್ ಎಂಬ ಪದದಿಂದ ಇಂಡಿಯಾ ಎಂಬ ಹೆಸರು ಬಂತು. ಅಲ್ಲಿಗೆ ಇಂಡಿಯಾ ಎಂಬ ಹೆಸರಿಗೆ ಕಾರಣರಾದವರು ಗ್ರೀಕರು. ಪದ ಇಂಡೋಸ್. ಮಧ್ಯಯುಗೀನ ಭಾರತದಲ್ಲಿ ಭಾರತಕ್ಕೆ ಬಂದಂತಹ ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಕರೀತಾರೆ. ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಕರೆದರು. ಸಿಂಧೂ ನದಿ ಹರಿದಿರುವ ಪ್ರದೇಶವನ್ನು ಹಿಂದೂಸ್ಥಾನ ಅಂತ. ಮಧ್ಯಯುಗದಲ್ಲಿ ಬಹಳ ಜನಪ್ರಿಯವಾಗಿದ್ದಂತಹ ಹೆಸರು ಹಿಂದೂಸ್ಥಾನ. ಹಿಂದೂಸ್ಥಾನ ಅನ್ನೋದು ಕೇವಲ ಸಿಂಧೂ ನದಿಯ ಭಾಗವನ್ನಷ್ಟೇ ಅಲ್ಲ, ಅದು ದಕ್ಷಿಣ ಭಾರತವನ್ನೂ ಒಳಗೊಂಡಿದೆ. ಹಿಂದೆಂಬ ಪದ ಗಣರಾಜ್ಯಗಳನ್ನು ಸೂಚಿಸುವ ಪದವೂ. ಹೀಗೆ ಭಾರತಕ್ಕೆ ಭರತ ಚಕ್ರವರ್ತಿಯಿಂದ ಭಾರತ, ಭರತಖಂಡ, ಭರತವರ್ಷ ಹೆಸರುಗಳು ಬಂದಿವೆ. ಜಂಬೂ ದ್ವೀಪ ನೇರಳೆ ಹಣ್ಣಿನ ಆಕೃತಿಯಲ್ಲಿ ಇದ್ದುದರಿಂದ ಗ್ರೀಕರಿಂದ ಇಂಡಿಯಾ, ಪರ್ಷಿಯನ್ನರಿಂದ ಹಿಂದೂಸ್ಥಾನ ಎಂಬ ಹೆಸರುಗಳು ನಮ್ಮ ದೇಶಕ್ಕೆ ಬಂದಿವೆ. ಇದು ದ್ವಿತೀಯ PUCಯ ಆರಂಭದ ಭಾಗ. ಸರಳ ಇತಿಹಾಸ, ಸುಲಭ ಇತಿಹಾಸ. ಈ ಸಂಚಿಕೆಯ ಮೊದಲ ಭಾಗ, ಮೊದಲನೆಯ ಪಾಠ. ಸುಲಭ ಇತಿಹಾಸದ ಎರಡನೆಯ ಸಂಚಿಕೆಯಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಚರ್ಚೆ ಮಾಡೋಣ.